ಹೆಲೋ, ನೀವೇನಾದರೂ ಪಾರ್ಟ್ ಟೈಮ್ ವರ್ಕ್ ಫ್ರಮ್ ಹೋಮ್ ಜಾಬ್ ಹುಡುಕ್ತಾ ಇದ್ದೀರಾ? ಅದು ಕೂಡ ಫ್ಲೆಕ್ಸಿಬಲ್ ಇರಬೇಕು, ಯಾವುದೇ ರೀತಿ ಪ್ರೆಷರ್ ಟಾರ್ಗೆಟ್ಸ್ಗಳಿರಬಾರ್ದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಜೊತೆಗೆ ನಾವು ಜಸ್ಟ್ ಫ್ರೆಷರ್ಸ್ ಆಗಿದ್ದೀವಿ, ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ಗಳಿಲ್ಲ, ಎಕ್ಸ್ಟ್ರಾ ಸ್ಕಿಲ್ಸ್ಗಳಿಲ್ಲ ಅನ್ನೋ ಯೋಚನೆನ, ನಮ್ಮ ಹತ್ರ ಲ್ಯಾಪ್ಟಾಪ್ ಇಲ್ಲ, ಜಸ್ಟ್ ಮೊಬೈಲಲ್ಲಿ ನಾವು ಕೆಲಸ ಮಾಡಬೇಕು, ಅದು ಕೂಡ ಈಸಿಯಾಗಿರಬೇಕು, ಯಾವುದೇ ರೀತಿ ಟಾರ್ಗೆಟ್ಸ್ ಕಾಲಿಂಗ್ಸ್ ಇರಬಾರ್ದು ಅನ್ನೋ ಆಸೆನಾ? ಹಾಗಿದ್ರೆ ಈ ವಿಡಿಯೋ ನಿಮಗೋಸ್ಕರ. ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೇ ಹೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಬಂದು ತುಂಬಾ ಸಿಂಪಲ್ ಆಗಿದೆ. ನಿಮಗೆ ಯಾವುದೇ ಎಕ್ಸ್ಟ್ರಾ ಸ್ಕಿಲ್ಸ್ಗಳಿಲ್ಲ, ಜಸ್ಟ್ ಆ್ಯಂಡ್ರಾಯ್ಡ್ ಆ್ಯಪ್ಸ್ಗಳನ್ನ ಯೂಸ್ ಮಾಡೋಕ್ಕೆ ಬರುತ್ತೆ ಅಂದರೂ ಕೂಡ ಸಾಕಾಗಿರುತ್ತೆ. ಜಸ್ಟ್ ಅದನ್ನು ಟ್ರೈ ಮಾಡೋವಂಥದ್ದೇ ನಿಮ್ಮ ಕೆಲಸ ಆಗಿರುತ್ತೆ. ಈಸಿಯಲ್ಲೇ ಈಸಿ ಆದಂಥ ಕೆಲಸ. ಸೊ ಹೇಗೆ ಏನು ಮಾಡಬೇಕು ಅನ್ನೋದನ್ನ ಡೀಟೇಲಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಜೊತೆಗೆ ನೀವು ಇಲ್ಲಿ ಪಾರ್ಟ್ ಟೈಮ್, ಫುಲ್ ಟೈಮ್, ಫ್ರೀಲೈನ್ಸಿಂಗ್ ಯಾವ ರೀತಿ ಬೇಕಾದರೂ ಕೆಲಸನ ಮಾಡ್ಬೋದು. ಯಾಕಂದರೆ ಇದು ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಎಕ್ಸ್ಪೆಷಲಿ ನೀವೇನಾದರೂ ಸ್ಟೂಡೆಂಟ್ಸ್ಗಳು, ಹೌಸ್ ವೈಫ್ಸ್, ಮದರ್ಸ್ ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದೀರಾ ಅಂದರೂ ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ನಿಮ್ಗೆ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಇಲ್ಲ, ನಾವು ಕಂಪ್ಲೀಟ್ಲಿ ಫ್ರೆಷರ್ಸ್ ಇದ್ದೀವಿ ಅಂದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಎಕ್ಸ್ಟ್ರಾ ನಾವೇನು ಜಾಸ್ತಿ ಓದಿಲ್ಲ, ಜಸ್ಟ್ 10th ಪಾಸ್ ಆಗಿದ್ದೀವಿ, PUC ಪಾಸ್ ಆಗಿದ್ದೀವಿ ಅಷ್ಟೇ ಅಂದರೂ ಕೂಡ ಇಲ್ಲಿ ಸಾಕಾಗಿರುತ್ತೆ. ಕಮ್ಮಿ ಎಜುಕೇಷನಲ್ಲಿ ನೀವು ಈಸಿಯಾಗಿ ಕೆಲಸನ ಮಾಡ್ಬೋದು. ಇನ್ನು ಸ್ಯಾಲ್ರಿನ ನೋಡೋದಾದರೆ ನಿಮಗೆ ಪರ್ ಮಂತ್ 24,000 ಸ್ಯಾಲ್ರಿವರೆಗೂ ಸಿಗುತ್ತೆ. ಪ್ಲಸ್ ಬೋನಸ್ ಮತ್ತು ಇನ್ಸೆಂಟಿವ್ಸ್ ಕೂಡ ನಿಮಗೆ ಸಿಗ್ತಾ ಹೋಗಿರುತ್ತೆ. ಪೇಯ್ಡ್ ಲೀವ್ಗಳು ಸಿಗುತ್ತೆ, ಸಿಕ್ ಲೀವ್ಗಳು ಸಿಗುತ್ತೆ. ಇದು ಯಾವುದಕ್ಕೂ ನಿಮಗೆ ಸ್ಯಾಲ್ರಿನ ಡಿಡಕ್ಟ್ ಕೂಡ ಮಾಡೋದಿಲ್ಲ. ಒಂದು ಬೆಸ್ಟ್ ಅಪಾರ್ಚುನಿಟಿ ಅಂತಲೇ ಹೇಳ್ಬೋದು. ಜೊತೆಗೆ ನೀವು ಸೈಡ್ ಇನ್ಕಮ್ ಆಗಿ ಕೂಡ ಇದನ್ನು ನೀವು ಟ್ರೈನ ಮಾಡ್ಬೋದಾಗಿರುತ್ತೆ. ನಿಮ್ಮ ಕೆಲಸ ಏನು ಅಂದರೆ ಜಸ್ಟ್ ಹೊಸದಾಗಿ ಇನ್ವೆನ್ಷನ್ ಆಗಿರೋದು ಅಥವಾ ಅಪ್ಡೇಟ್ ಆಗಿರೋಂಥ ಆ್ಯಂಡ್ರಾಯ್ಡ್ ಆ್ಯಪ್ಸ್ಗಳನ್ನ ಟೆಸ್ಟ್ ಮಾಡುವಂಥದ್ದು. ಅಂದರೆ ಲೈಕ್ ಡೌನ್ಲೋಡ್ ಮಾಡಿ ಹೇಗೆ ವರ್ಕ್ ಆಗ್ತಿದೆ, ಏನಾದ್ರು ಪ್ರಾಬ್ಲಮ್ ಆಗ್ತಿದೆಯಾ, ಜಸ್ಟ್ ಲೋಡ್ ಆಗ್ತಿದೆಯಾ, ಆ್ಯಡ್ಸ್ ಜಾಸ್ತಿ ಬರ್ತಾ ಇದೆಯಾ, ಹೇಗೆ ಏನು ನೀವು ಆಲ್ರೆಡಿ ಫಸ್ಟೇ ನಿಮ್ಮ ಆ್ಯಪ್ ಲೈಕ್ ಮೊಬೈಲ್ಗಳಲ್ಲಿ ಆ್ಯಪ್ಸ್ಗಳನ್ನ ಅಥವಾ ಗೇಮ್ಸ್ಗಳನ್ನ ಟ್ರೈ ಮಾಡಿರ್ತೀರ. ಅದೇ ರೀತಿ ಅವ್ರು ಕೊಡೋವಂಥ ಆ್ಯಪ್ಸ್ಗಳನ್ನ ಡೌನ್ಲೋಡ್ ಮಾಡಿ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಿ ಅವ್ರಿಗೆ ರಿಪೋರ್ಟ್ ಮಾಡೋವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ಎಲ್ಲಿ ನೀವು ಅಪ್ಲೈನ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು, ಎಕ್ಸಾಕ್ಟಾಗಿ ನಿಮ್ಮ ಕೆಲಸ ಹೇಗಿರುತ್ತೆ, ಏನು ಮಾಡಬೇಕು ಅನ್ನೋದನ್ನ ಡೀಟೇಲಾಗಿ ಎಕ್ಸ್ಪ್ಲೇನ ಮಾಡ್ತೀನಿ. ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಇಲ್ಲ ಅಂದರೆ ಹೇಗೆ ಕೆಲಸ ಮಾಡಬೇಕು, ಎಲ್ಲ ಅಪ್ಲೈ ಮಾಡಬೇಕು, ಹೇಗೆ ರೆಸ್ಪಾನ್ಸ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗೋದಿಲ್ಲ. ಇನ್ನು ಅಪ್ಲೈ ಮಾಡೋವಂಥ ಲಿಂಕ್ನು ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಡೈರೆಕ್ಟಾಗಿ ಅಪ್ಲೈನ ಮಾಡ್ಬೋದು. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಬನ್ನಿ. ಸೊ ಇದು ಬಂದು ಇಂಡೀಡ್ ಆ್ಯಪಲ್ಲಿ ಪೋಸ್ಟ್ ಆಗಿರುವಂಥ ಜಾಬ್ ಆಗಿರುತ್ತೆ. ಸೊ ನಿಮಗೂ ಗೊತ್ತು, ಇಂಡೀಡ್ ಆ್ಯಪಲ್ಲಿ ಜೆನ್ಯೂನ್ ಆದಂಥ ಆ್ಯಪ್ಸ್ಗಳನ್ನೇ ಪೋಸ್ಟ್ ಮಾಡ್ತಿರ್ತಾರೆ ಅಂತ. ನೀವು ಬೇಕಾದರೆ ಗೂಗಲ್ ಅಥವಾ ChatGPTಲೂ ಕೂಡ ಸರ್ಚ್ ಮಾಡಿಬಿಟ್ಟು ಕಂಪ್ನಿ ಬಗ್ಗೆ ವೆರಿಫೈ ಕೂಡ ಮಾಡ್ಬೋದಾಗಿರುತ್ತೆ. ನೀವಿಲ್ಲಿ ನೋಡ್ಬೋದು, ಆ್ಯಂಡ್ರಾಯ್ಡ್ ಆ್ಯಪ್ ಟೆಸ್ಟಿಂಗ್ ರಿಮೋಟ್ ಪಾರ್ಟ್ ಟೈಮ್ ಅನ್ನೋದು ಅವರು ಇಲ್ಲಿ ಮೆನ್ಷನ್ನ ಮಾಡಿದ್ದಾರೆ. ಸೊ ಬೇಸಿಕ್ಲಿ ಇವರ ಆ್ಯಂಡ್ರಾಯ್ಡ್ ಆ್ಯಪ್ಗಳನ್ನ ನೀವು ಟೆಸ್ಟ್ ಮಾಡುವಂಥದ್ದು, ಅದು ಕೂಡ ಮನೆಯಿಂದ ಪಾರ್ಟ್ ಟೈಮ್ ಆಗೂ ಕೂಡ ಮಾಡ್ಬೋದು ಅನ್ನೋದನ್ನ ಅವರು ಸಿಂಪಲ್ ಆಗಿ ಫಸ್ಟ್ ಲೈನಲ್ಲಿ ಅವರು ಮೆನ್ಷನ್ನ ಮಾಡಿಬಿಟ್ಟಿದ್ದಾರೆ. ಅವರ ಆ್ಯಂಡ್ರಾಯ್ಡ್ ಆ್ಯಪ್ಸ್ಗಳು ಹೇಗೆ ವರ್ಕ್ ಆಗ್ತಿದೆ ಅಂತ ಟೆಸ್ಟ್ ಮಾಡೋವಂಥದ್ದು ನಿಮ್ಮ ಕೆಲಸ. ಹೇಗೆ ಟೆಸ್ಟ್ ಮಾಡಬೇಕು, ಏನು ಟೆಸ್ಟ್ ಮಾಡಬೇಕು ಅನ್ನೋದನ್ನ ಅವ್ರು ನಿಮಗೆ ಒಂದು ಕಾಪೀಸ್ ಅಥವಾ ಅವ್ರು ಹೇಗೆ ಮಾಡಬೇಕು ಅನ್ನೋದನ್ನ ಹೇಳ್ತಾರೆ. ಜಸ್ಟ್ ಹಾಗೆ ನೀವು ಟ್ರೈನ ಮಾಡಬೇಕು. ನಿಮಗೇನು ಪ್ರಾಬ್ಲಮ್ ಫೇಸ್ ಆಯಿತಾ ಇಲ್ವಾ, ಅಥವಾ ಎಲ್ಲ ಕರೆಕ್ಟಾಗಿದೆಯಾ ಅನ್ನೋದನ್ನ ಜಸ್ಟ್ ಅವ್ರಿಗೊಂದು ವಾಪಸ್ ರಿಪೋರ್ಟ್ ಕೊಡುವಂಥದ್ದು ನಿಮ್ಮ ಕೆಲಸ. ಬಟ್ ಅದಕ್ಕೆ ಕೆಲವೊಂದಷ್ಟು ಸ್ಟೆಪ್ಸ್ಗಳನ್ನ ನೀವು ಫಾಲೋ ಮಾಡಬೇಕಾಗಿರುತ್ತೆ. ಅದೇನು ಅನ್ನೋದನ್ನು ಕೂಡ ನಾನು ವಿಡಿಯೋದಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ನ ಮಾಡ್ತೀನಿ. ಸೊ ಸ್ಕಿಪ್ ಮಾಡದೆ ಎಂಡೋರ್ಗು ನೋಡಿ. ಜೊತೆಗೆ ನೀವಿಲ್ಲಿ ನೋಡ್ಬೋದು, ರಿಮೋಟ್ ವರ್ಕ್ ಅಂತ ಮೆನ್ಷನ್ನ ಮಾಡಿದ್ದಾರೆ. ಸೊ ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಹಾಗೆ ನೀವಿಲ್ಲಿ ನೋಡಿದ್ರೆ ಸ್ಯಾಲ್ರಿ 14,200ಇಂದ 25,400ವರೆಗೂ ನಿಮಗೆ ಪರ್ ಮಂತ್ ಸ್ಯಾಲ್ರಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನಕ್ಕೆ 14,000ಇಂದ ಅಂತ ಹೇಳ್ತಾ ಇದ್ದಾರೆ ಸ್ಟಾರ್ಟಿಂಗ್ ಅಂದರೆ, ಕೆಲವೊಬ್ಬರು ಪಾರ್ಟ್ ಟೈಮ್ ಅಂದಿದ ತಕ್ಷಣ ತುಂಬ ಸಿಂಪಲ್ ಆಗಿ ತೊಗೊಂಡ್ಬಿಡ್ತಾರೆ. ಪ್ರಾಜೆಕ್ಟ್ಸ್ಗಳನ್ನ ತೊಗೊಳೋವಂಥದ್ದು ಅಥವಾ ಆ್ಯಪ್ಸ್ಗಳನ್ನ ಟ್ರೈ ಮಾಡಿದೆ ಸುಮ್ಮನೆ ರಿಪೋರ್ಟ್ನ ಕೊಡುವಂಥದ್ದು. ಅಂಥವ್ರಿಗೆ ಫಿಕ್ಸ್ಡ್ ಆಗಿ 15,000 ಅಥವಾ 14,000 ಅಂತ ಫಿಕ್ಸ್ ಮಾಡಿರ್ತಾರೆ. ಬಟ್ ಆ್ಯಕ್ಚುಲಿ ನೀವು ನೀಟಾಗಿ ಕೆಲಸನ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ 25,500ಇಂದ ಸ್ಯಾಲ್ರಿ ಕೊಡ್ತಾರೆ. ಪ್ಲಸ್ ಬೋನಸ್ ಮತ್ತು ಇನ್ಸೆಂಟಿವ್ಸ್ ಕೂಡ ಇರುತ್ತೆ. ಅದು ಕೂಡ ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಹಾಗೆ ವರ್ಕಿಂಗ್ ಟೈಪ್ ನೋಡಿದ್ರೆ ನೀವು ಇಲ್ಲಿ ಸ್ಟೂಡೆಂಟ್ಸ್ ಜಾಬ್ ಅಂತ ಕೂಡ ಕೊಟ್ಟಿದ್ದಾರೆ, ಫ್ರೀಲೈನ್ಸಿಂಗ್ ಜಾಬ್ ಅಂತ ಕೊಟ್ಟಿದ್ದಾರೆ, ಕಾಂಟ್ರಾಕ್ಟ್ ಅಥವಾ ಟೆಂಪ್ರವರಿ ಜಾಬ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ನೀವೇನಾದ್ರು ಪಾರ್ಟ್ ಟೈಮ್ ಆಗಿ ಸರ್ಚ್ ಮಾಡ್ತಾ ಇದ್ರೆ ಒಬ್ಬರು ಸ್ಟೂಡೆಂಟ್ಸ್ ಆಗಿ, ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾ ಇರೋರು ಪಾರ್ಟ್ ಟೈಮ್ ಆಗಿ ಬೇಕು ಅಂತ ಅನ್ಕೊತಿದ್ದೀರಾ ಅಂದರೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಅವರು ಮೆನ್ಷನ್ನ ಮಾಡಿದ್ದಾರೆ. ಲೊಕೇಶನ್ ಮತ್ತೆ ಅವರು ರಿಮೋಟ್ ಅನ್ನೋದನ್ನೇ ಮೆನ್ಷನ್ನ ಮಾಡಿದ್ದಾರೆ, ಅದನ್ನು ಕೂಡ ನೀವು ನೋಡ್ಬೋದು. ಇನ್ನು ಬೆನಿಫಿಟ್ಸ್ ನೋಡಿದ್ರೆ ಪುಲ್ಲಿಂಗ್ ಫ್ರಮ್ ದ ಫುಲ್ ಜಾಬ್ ಡಿಸ್ಕ್ರಿಪ್ಷನ್ ಅಂತ ಕೊಟ್ಟಿದ್ದಾರೆ. ಸೊ ಫುಲ್ ಜಾಬ್ ಡಿಸ್ಕ್ರಿಪ್ಷನ್ಗೆ ಹೋಗೋಕ್ಕಿಂತ ಮುಂಚೆ ನಿಮಗೆಲ್ಲ ಏನು ಬೆನಿಫಿಟ್ ಸಿಗುತ್ತೆ ಇಲ್ಲಿ ಅಪ್ಲೈನ ಮಾಡೋದ್ರಿಂದ ಅಥವಾ ಈ ರೋಲ್ಗೆ ಈ ಕಂಪ್ನಿಗೆ ವರ್ಕ್ ಮಾಡೋದ್ರಿಂದ ಅಂತ ನೋಡಿದ್ರೆ ಪೇ ಟೈಮ್ ಆಫ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಲೀವ್ ತೊಗೊಂಡ್ರು ಕೂಡ ನಿಮಗೆ
ಅವತ್ತಿಂದು ಸ್ಯಾಲ್ರಿ ಸಿಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಲೈಕ್ ಇಯರ್ಲಿ ನಿಮಗೆ ಇಷ್ಟು ಲೀವ್ ಅಂತ ಇರುತ್ತೆ ಅಥವಾ ಮಂತ್ಲಿ ನಿಮಗೆ ಇಷ್ಟು ಲೀವ್ ಅಂತ ಇರುತ್ತೆ. ಒಂದು ಒಳ್ಳೆ ರೀಸನ್ನ ಕೊಟ್ಟು ನೀವು ಲೀವ್ನ ತೊಗೊಂಡ್ರೆ ಅವತ್ತಿನ ಅಮೌಂಟ್ನ ನಿಮಗೆ ಡಿಡಕ್ಟ್ ಮಾಡೋದಿಲ್ಲ. ಪೇಯ್ಡ್ ಲೀವ್ ಆಫ್ ಕೊಡ್ತೀವಿ ಅನ್ನೋದನ್ನ ಅವ್ರು ಇಲ್ಲಿ ಹೇಳ್ತಾ ಇದ್ದಾರೆ. ಪೇಯ್ಡ್ ಸಿಕ್ ಟೈಮ್ ಅನ್ನೋದನ್ನು ಕೂಡ ಅವರು ಕೊಡ್ತಾ ಇದ್ದಾರೆ. ಅದನ್ನು ಕೂಡ ನೀವು ಯುಟಿಲೈಸ್ ಮಾಡ್ಕೊಬೋದು. ನಿಮಗೆ ಕಾಲಿಂಗ್ ಫೋನ್ ರಿಕಮೆಂಡೇಶನ್ಸ್ ಕೂಡ ಕೊಡ್ತಾರೆ. ಲೈಕ್ ನೀವು ಕಾಲಿಂಗ್ ಮಾಡ್ತಿದ್ರೆ ಅಥವಾ ನಿಮ್ಮ ಸೆಲ್ ಫೋನ್ ನೆಟ್ಟಿನ ಚಾರ್ಜಸ್ ಆಗಿರ್ಬೋದು ಅಥವಾ ರೀಚಾರ್ಜ್ ಚಾರ್ಜಸ್ ಆಗಿರ್ಬೋದು ಅವ್ರು ನಿಮಗೆ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಏನಕ್ಕೆ ಇದನ್ನು ಕೊಟ್ಟಿದ್ದಾರೆ ಅಂದರೆ ನೀವು ಕಾಲಿಂಗ್ ಮಾಡಬೇಕು ಅಂತ ಅಲ್ಲ, ನೀವು ಒಂದು ಆ್ಯಪ್ನ ಟ್ರೈ ಮಾಡಬೇಕಂದ್ರೆ ನಿಮಗೆ ನೆಟ್ ಬೇಕಾಗಿರುತ್ತೆ ಅಥವಾ ಕರೆನ್ಸಿ ಬೇಕಾಗಿರುತ್ತೆ. ಅದ್ರ ದುಡ್ಡನ್ನ ನಾವು ಕೊಡ್ತೀವಿ ಅನ್ನೋದನ್ನ ಅವರಿಲ್ಲಿ ಮೆನ್ಷನ್ನ ಮಾಡಿರೋವಂಥದ್ದು. ಹಾಗೆ ನೀವು ಇಲ್ಲಿ ನೋಡಿದ್ರೆ ಫ್ಲೆಕ್ಸಿಬಲ್ ಶೆಡ್ಯೂಲ್ಸ್ ಅನ್ನೋದು ಕೂಡ ಅವರಿಲ್ಲಿ ಕೊಟ್ಟಿದ್ದಾರೆ. ಸೊ ನಿಮಗೆ ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಇರುತ್ತೆ. ಯಾವುದೇ ರೀತಿಯಾದಂಥ ಟೈಮಿಂಗ್ಸ್ ಅಥವಾ ಶೆಡ್ಯೂಲ್ಸ್ ನಿಮಗೆ ಇಲ್ಲಿ ಇರೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಫುಲ್ ಜಾಬ್ ಡಿಸ್ಕ್ರಿಪ್ಷನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ನೀವು ಏನು ಸ್ಟೆಪ್ಸ್ನ ಫಾಲೋ ಮಾಡಬೇಕು, ಏನು ವರ್ಕ್ ಇರುತ್ತೆ, ನೀವು ಹೇಗೆ ಮಾಡಬೇಕು ಅನ್ನೋದನ್ನ ಅವ್ರು ಇಲ್ಲಿ ಮೆನ್ಷನ್ನ ಮಾಡಿದ್ದಾರೆ. ಲುಕಿಂಗ್ ಫಾರ್ ಆಂಡ್ರಾಯ್ಡ್ ಯೂಸರ್ ಟು ಜಾಯಿನ್ ಅವರ್ ರಿಮೋಟ್ ಟೀಮ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಈ ಕಂಪನಿಯವರು MDR ಕಂಪ್ನಿಯವರು ಆಂಡ್ರಾಯ್ಡ್ ಯೂಸರ್ಸ್ಗಳನ್ನ ಸರ್ಚ್ ಮಾಡ್ತಿದ್ದಾರೆ. ನೀವೇನಾದ್ರು ಆ್ಯಪಲ್ ಫೋನ್ ಯೂಸ್ ಮಾಡ್ತಾ ಇದ್ದೀರಾ ಅಥವಾ ಆ್ಯಪಲ್ ಫೋನ್ ಇದ್ದ ನಿಮ್ಮ ಹತ್ರ ಆಂಡ್ರಾಯ್ಡ್ ಇಲ್ಲ ಅಂದರೆ ನೀವು ಇಲ್ಲಿ ಲೈಕ್ ವರ್ಕ್ನ ಮಾಡೋಕ್ಕಾಗೋದಿಲ್ಲ. ಯಾರೆಲ್ಲ ಆಂಡ್ರಾಯ್ಡ್ ಫೋನ್ನ ಯೂಸ್ ಮಾಡ್ತಿದ್ದಾರೆ ಅಥವಾ ನಿಮ್ಮ ಹತ್ರ ಒಂದು ಸ್ಪೇರ್ ಆಂಡ್ರಾಯ್ಡ್ ಫೋನ್ ಇತ್ತು ಅಂದರೆ ನೀವಿಲ್ಲಿ ಈಸಿಯಾಗಿ ಕೆಲಸನ ಮಾಡ್ಬೋದಾಗಿರುತ್ತೆ ಟೆಸ್ಟಿಂಗ್ ಟೀಮ್ ಜೊತೆ ಅಂತ ಹೇಳ್ತಿದ್ದಾರೆ. ಇನ್ನು ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ವಿಲ್ ಹೆಲ್ಪ್ ಟೆಸ್ಟಿಂಗ್ ಫೀಚರ್ಸ್, ಐಡೆಂಟಿಫಿಕೇಶನ್ಸ್, ಯೂಸಬಲ್ ಇಶ್ಯೂಸ್ ಆರ್ ಫೀಡ್ಬ್ಯಾಕ್ಸ್ ಟು ಇಂಪ್ರೂವ್ ಯೂಸಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಆ್ಯಪ್ನ ಟೆಸ್ಟ್ ಮಾಡಿ ಅದು ಹೇಗೆ ಬರ್ತಾ ಇದೆ, ಫೀಚರ್ಸ್ ಚೆನ್ನಾಗಿದೆಯಾ ಅಥವಾ ಏನಾದರೂ ಇಶ್ಯೂಸ್ಗಳು ಬರ್ತಾ ಇದೆಯಾ ಅಥವಾ ಜಾಸ್ತಿ ಲೋಡ್ ಆಗ್ತಾ ಇದೆಯಾ, ಅಡ್ವರ್ಟೈಸ್ಮೆಂಟ್ಸ್ಗಳು ಬರ್ತಾ ಇದೆಯಾ ಅಥವಾ ಏನು ಪ್ರಾಬ್ಲಮ್ ಆಗ್ತಿದೆ. ಬೇಸಿಕ್ಲಿ ನೀವೊಬ್ಬರು ಯೂಸರ್ ಆಗಿ ಆ್ಯಪ್ನ ಯೂಸ್ ಮಾಡಬೇಕಾದ್ರೆ ನಿಮಗೇನು ಇಂಪ್ರೂವ್ ಮಾಡಬೇಕಿತ್ತು ಅಂತ ಅನಿಸುತ್ತೆ ಅಥವಾ ಎಲ್ಲ ಕರೆಕ್ಟ್ ಆಗಿದೆಯಾ, ಈ ಫೀಡ್ಬ್ಯಾಕ್ನ ನೀವು ಅವ್ರಿಗೆ ಕೊಡಬೇಕಾಗಿರುತ್ತೆ. ಇದನ್ನು ಏನಕ್ಕೆ ಮಾಡ್ತಾ ಇದ್ದಾರೆ ಅಂದರೆ ಆ್ಯಸ್ ಅ ಯೂಸರ್ ಅಥವಾ ಆ್ಯಸ್ ಅ ಕಸ್ಟಮರ್ಸ್ ನಿಮಗೆ ಹೇಗೆ ಆ ಆ್ಯಪ್ ಇದೆ ಅಂತ ಅನಿಸುತ್ತೆ, ಇದನ್ನ ಏನು ಹೇಗೆ ಇಂಪ್ರೂವ್ ಮಾಡ್ಬೋದು ಅನ್ನೋದು ನೋಡೋದಕ್ಕೆ ಇಲ್ಲಿ ಈ ರೋಲ್ಗೆ ಹೈರಿಂಗ್ನ ಮಾಡ್ತಾ ಇರೋದು. ನಿಮ್ಮ ವರ್ಕ್ ಇದರ ರಿಲೇಟೆಡ್ ಇರುತ್ತೆ ಅನ್ನೋದನ್ನ ಅವರು ಮೆನ್ಷನ್ನ ಮಾಡಿದ್ದಾರೆ. ಇನ್ನು ದಿಸ್ ರೋಲ್ ಸೂಟಬಲ್ ಫಾರ್ ಸ್ಟೂಡೆಂಟ್ಸ್, ಫ್ರೆಷರ್ಸ್ ಆ್ಯಂಡ್ ಇಂಡಿವಿಜುವಲ್ಸ್ ಲುಕಿಂಗ್ ಫಾರ್ ಫ್ಲೆಕ್ಸಿಬಲ್ ರಿಮೋಟ್ ವರ್ಕ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ನೀವೇನಾದರೂ ಸ್ಟೂಡೆಂಟ್ಸ್ ಆಗಿದ್ರು, ಫ್ರೆಷರ್ಸ್ ಆಗಿದ್ರು ಅಥವಾ ಇಂಡಿವಿಜುವಲ್ಸ್ ಮದರ್ಸ್ ಆಗಿರ್ಬೋದು ಅಥವಾ ಹೌಸ್ ವೈಫ್ಸ್ಗಳಾಗಿರ್ಬೋದು ಅಥವಾ ಇಂಡಿವಿಜುವಲ್ ವುಮೆನ್, ನಿಮ್ಗೇನು ಬೇರೆ ಕೆಲಸ ಎಲ್ಲ ಒಂದು ಸ್ಟೇಬಲ್ ಲೈಕ್ ಅರ್ನಿಂಗ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರೆ ಅಥವಾ ವರ್ಕ್ನ ಸರ್ಚ್ ಮಾಡ್ತಾ ಇದ್ರೆ ಅಂದರೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ರೆಸ್ಪಾನ್ಸಿಬಿಲಿಟೀಸ್ ಏನೇನಿರುತ್ತೆ, ನಿಮ್ಮ ಕೆಲಸ ಏನಿರುತ್ತೆ ಅಂದರೆ ಇನ್ಸ್ಟಾಲ್ ಆ್ಯಂಡ್ ಟೆಸ್ಟ್ ಮ್ಯಾಕ್ಸ್ MDR ಆಂಡ್ರಾಯ್ಡ್ ಅಪ್ಲಿಕೇಶನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇವರ ಅಪ್ಲಿಕೇಶನ್ಸ್, ಆಂಡ್ರಾಯ್ಡ್ ಅಪ್ಲಿಕೇಶನ್ಸ್ನ ನೀವು ಇನ್ಸ್ಟಾಲ್ ಮಾಡಿ ಟೆಸ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಚೆಕ್ ಅಪ್ಲಿಕೇಶನ್ ಪರ್ಫಾರ್ಮೆನ್ಸ್ ಆ್ಯಂಡ್ ಫೀಚರ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವರ ಅಪ್ಲಿಕೇಶನ್ ಫೀಚರ್ಸ್ ಮತ್ತು ಫಂಕ್ಷನ್ಸ್ಗಳು ಹೇಗೆ ವರ್ಕ್ ಆಗ್ತಿದೆ ಅಂತ ನೀವು ಚೆಕ್ ಮಾಡಬೇಕಾಗಿರುತ್ತೆ. ಜೊತೆಗೆ ರಿಪೋರ್ಟ್ ಬಗ್ ಆಗಿರ್ಬೋದು ಅಥವಾ ಕ್ರ್ಯಾಶ್ ಆಗಿರ್ಬೋದು, ಟೆಕ್ನಿಕಲ್ ಇಶ್ಯೂಸ್ಗಳು ಏನಾದ್ರು ಬರ್ತಾ ಇದೆ ಅಂದರೆ ನೀವು ರಿಪೋರ್ಟ್ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಿದ್ರೆ. ಬಗ್ ಅಂದರೆ ಪದೇ ಪದೇ ಅಡ್ವರ್ಟೈಸ್ಮೆಂಟ್ಸ್ಗಳು ಬರುವಂಥದ್ದು ಅಥವಾ ಪಾಪಪ್ಸ್ಗಳು ಬರುವಂಥದ್ದು ಅಥವಾ ಡ್ರ್ಯಾಗ್ ಆಗುವಂಥದ್ದು, ಇಂಟರ್ನೆಟ್ ಲ್ಯಾಗ್ ಆಗೋ ಇಶ್ಯೂಸ್ಗಳು ಬರ್ತಾ ಇರುತ್ತೆ ಅಥವಾ ಕ್ರ್ಯಾಶ್ ಆಗುತ್ತೆ, ಸಡನ್ನಾಗಿ ಆಫ್ ಆಗುವಂಥದ್ದು ಅಥವಾ ಲೈಕ್ ನೀವು ಕೆಲವೊಂದು ಆ್ಯಪ್ಸ್ಗಳಲ್ಲಿ ನೋಡಿರ್ಬೋದು ಗೋ ಬ್ಯಾಕ್ ಅಥವಾ ವೇಟ್ ಆ ರೀತಿಯಾದಂಥ ಪಾಪಪ್ ಬಂದುಬಿಡುತ್ತೆ ಅದು ಓಪನ್ ಆಗದೆ ಇರೋ ಹಾಗೆ. ಆ ರೀತಿ ಅಥವಾ ಟೆಕ್ನಿಕಲ್ ಇಶ್ಯೂಸ್ಗಳು ಏನಾರು ಆಗ್ತಿದೆಯಾ ಅಂತ ನೀವು ರಿಪೋರ್ಟ್ ಮಾಡಬೇಕಾಗಿರುತ್ತೆ ಕಂಪ್ನಿಯವ್ರಿಗೆ ಅಂತ ಹೇಳ್ತಿದ್ದಾರೆ. ಇನ್ನು ಪ್ರೊವೈಡ್ ಫೀಡ್ಬ್ಯಾಕ್ ಆನ್ ಯೂಸರ್ಸ್ ಎಕ್ಸ್ಪೀರಿಯನ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಒಬ್ಬ ಯೂಸರ್ ಆಗಿ ಆ್ಯಪ್ನ ನೀವು ಯೂಸ್ ಮಾಡಬೇಕಾದ್ರೆ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋ ಫೀಡ್ಬ್ಯಾಕ್ನ ನೀವು ಕಂಪ್ನಿಗೆ ಕೊಡಬೇಕಾಗಿರುತ್ತೆ ಅನ್ನೋದನ್ನ ಅವ್ರು ಇಲ್ಲಿ ಹೇಳ್ತಾ ಇರುವಂಥದ್ದು. ಇನ್ನು ಟೆಸ್ಟ್ ನ್ಯೂಲಿ ರಿಸೀವ್ಡ್ ಫೀಚರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅವರು ಹೊಸದಾಗಿ ಫೀಚರ್ಸ್ಗಳನ್ನ ಆ್ಯಡ್ ಮಾಡ್ತಾರೆ ಕೆಲವೊಂದು ಸಲ ಅಥವಾ ಹೊಸದಾಗಿ ಆ್ಯಪ್ನ ಕ್ರಿಯೇಟ್ ಮಾಡಿರ್ತಾರೆ, ಕೆಲವೊಂದಷ್ಟು ಅಡಿಷನ್ಸ್ನ ಮಾಡಿರ್ತಾರೆ ಆ್ಯಪ್ಗಳಲ್ಲಿ, ಅದನ್ನು ಕೂಡ ನೀವು ಟೆಸ್ಟ್ನ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇರ್ತಾರೆ. ಒಂದು ಆ್ಯಪ್ ಅಂತ ನೋಡಿದ್ರೆ ನಿಮಗೆ ಅದು ಅಪ್ಡೇಟೆಡ್ ವರ್ಷನ್ಸ್ಗಳು ಬರ್ತಾ ಇರುತ್ತೆ ಅಥವಾ ಹೊಸ ಫೀಚರ್ಸ್ಗಳು ಆ್ಯಡ್ ಆಗಿದೆ ಅಂತ ತೋರಿಸ್ತಾ ಇರುತ್ತೆ. ಅದನ್ನೇ ಟೆಸ್ಟ್ ಮಾಡುವಂಥದ್ದು ನಿಮ್ಮ ಕೆಲಸ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕಂಪ್ಲೀಟ್ ಅಸೈನ್ಮೆಂಟ್ ಟೆಸ್ಟ್ ಟಾಸ್ಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅವರು ಟಾಸ್ಕ್ ರೀತಿಯಲ್ಲಿ ಕೊಡ್ತಾರೆ, ಅದನ್ನು ನೀವು ಕಂಪ್ಲೀಟ್ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಸೈನ್ಮೆಂಟ್ ಟೆಸ್ಟ್ ಇರುತ್ತೆ ಅನ್ನೋದನ್ನ ಅವ್ರು ಇಲ್ಲಿ ಮೆನ್ಷನ್ನ ಮಾಡಿರುವಂಥದ್ದು. ಇನ್ನು ರಿಕ್ವೈರ್ಮೆಂಟ್ಸ್ ನೋಡಿದ್ರೆ ಒಂದು ಆಂಡ್ರಾಯ್ಡ್ ಸ್ಮಾರ್ಟ್ ಫೋನ್ ಇರಬೇಕು ನಿಮ್ಮ ಹತ್ರ ಅಂತ ಹೇಳ್ತಾ ಇದ್ದಾರೆ.
ಸೊ ನಿಮ್ಮ ಹತ್ರ ಒಂದು ಲ್ಯಾಪ್ಟಾಪ್ ಬೇಕು, ಇಂಟರ್ನೆಟ್ ಕನೆಕ್ಷನ್ ಬೇಕು ಅನ್ನೋದು ಏನೂ ಇಲ್ಲ. ಜಸ್ಟ್ ಒಂದು ಆಂಡ್ರಾಯ್ಡ್ ಫೋನ್ ಇದೆ ನಿಮ್ಮ ಹತ್ರ ಅಂದ್ರೂ ಕೂಡ ಸಾಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಸ್ಟೇಬಲ್ ಇಂಟರ್ನೆಟ್ ಕನೆಕ್ಷನ್ ಅಂತ ಕೊಟ್ಟಿದ್ದಾರೆ. ಅಂದರೆ ನಿಮ್ಮ ಮೊಬೈಲ್ ಡೇಟಾ ಒಂದು ಸ್ಟೇಬಲ್ ಇಂಟರ್ನೆಟ್ ಕನೆಕ್ಷನ್ ಇರಬೇಕು ಅಂತ ಹೇಳಿದರೆ, ಕೆಲವೊಂದ್ಸಲ ಕಂಪ್ನಿಯವ್ರು ಏನಾದರೂ ಇಂಟರ್ನೆಟ್ ಕನೆಕ್ಷನ್ ಹಾಕ್ಸ್ಕೊಳ್ಬೇಕು ಅಂತ ಕೇಳಿದ್ರೆ ಅದ್ರ ಅಮೌಂಟ್ನು ಕೂಡ ಅವರು ನಿಮಗೆ ಪ್ರೊವೈಡ್ನ ಮಾಡ್ತಾರೆ. ಆಲ್ರೆಡಿ ಫಸ್ಟೇ ಹೇಳಿರೋ ಹಾಗೆ ಅವರ ಅಮೌಂಟಲ್ಲಿ ನೀವು ಇಲ್ಲಿ ಹಾಕ್ಸ್ಕೊಬೋದಾಗಿರುತ್ತೆ. ಸೊ ನೋ ನೀಡ್ ಟು ವರಿ. ಅಕಸ್ಮಾತ್ ಅವರು ನೀವು ಫಸ್ಟ್ ತಗೊಳ್ಳಿ, ನಿಮ್ಮ ಮಂತ್ಲಿ ಸ್ಯಾಲ್ರಿಯಲ್ಲಿ ನಾವು ನಿಮಗೆ ಅದನ್ನು ಆ್ಯಡ್ ಮಾಡಿಕೊಡ್ತೀವಿ ಅಂದರೆ, ಸೇಫರ್ ಸೈಡ್ ನೀವೇನು ಮಾಡ್ಬೋದು ಅಂದರೆ ಮೊಬೈಲಲ್ಲೇ ಅನ್ಲಿಮಿಟೆಡ್ ಡೇಟಾಸ್ನ ಹಾಕ್ಕೊಂಡು ನೀವು ವರ್ಕ್ನ ಮಾಡಿ ಅದು ಬಂದೇ ಬರುತ್ತೆ ಅಮೌಂಟು. ಅದಾದಮೇಲೆ ಬೇಕಾದರೆ ನೀವು ಕನೆಕ್ಷನ್ಸ್ನ ತೊಗೊಬೋದು. ಯಾರೆಲ್ಲ ನಮ್ಮ ಹತ್ರ ಅಮೌಂಟ್ ಇಲ್ಲ ಫಸ್ಟೇ ಇಂಟರ್ನೆಟ್ ಹಾಕ್ಸ್ಕೊಳಕ್ಕೆ ಅಂತ ಹೇಳ್ತೀರಾ ಅವ್ರಿಗೆ ನಾನು ಹೇಳ್ತಾ ಇರೋವಂಥದ್ದು. ಇನ್ನು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಮೊಬೈಲ್ ಆ್ಯಪ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಮೊಬೈಲ್ ಆ್ಯಪ್ಸ್ಗಳು ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಸ್ವಲ್ಪನಾದರೂ ಬೇಸಿಕ್ ನಾಲೆಜ್ ಇರಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇನ್ನು ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ನಿಮಗೆ ಒಂದು ಒಳ್ಳೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು. ಇದು ಕಾಮನ್ ಆಗಿ ಕೇಳ್ತಾರೆ, ನಿಮಗೆ ಗೊತ್ತಿಲ್ಲ ಬರೋದಿಲ್ಲ ಅನ್ನೋದು ಏನಿಲ್ಲ. ಜಸ್ಟ್ ಮಾತಾಡೋದಕ್ಕೆ ಅಥವಾ ಹೇಳೋದನ್ನ ಅರ್ಥ ಮಾಡ್ಕೊಳೋ ಅಷ್ಟು ಸೆನ್ಸ್ ಇರಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇನ್ನು ಎಬಿಲಿಟಿ ಟು ಸಬ್ಮಿಟ್ ಫೀಡ್ಬ್ಯಾಕ್ ಆನ್ ಟೈಮ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಒಂದು ಆ್ಯಪ್ ಅಂತ ಕೊಟ್ಟು ನಿಮಗೆ 5 ಡೇಸ್ 6 ಡೇಸ್ ಅಥವಾ 7 ಡೇಸ್ 1 ವೀಕ್ ಆ ರೀತಿ ನಿಮಗೆ ಕೊಡ್ತಾರೆ ಅಲ್ವಾ. ಆ ಟೈಮ್ ಒಳಗೆ ನೀವು ಅದನ್ನು ಟೆಸ್ಟ್ ಮಾಡಿ ಅವ್ರಿಗೆ ಫೀಡ್ಬ್ಯಾಕ್ನ ಕೊಡಬೇಕಾಗಿರುತ್ತೆ ಅನ್ನೋದನ್ನ ಅವರು ಹೇಳ್ತಾ ಇದ್ದಾರೆ. ಇನ್ನು ಪ್ರಿಫರ್ಡ್ ಕ್ವಾಲಿಫಿಕೇಷನ್ಸ್ ಏನೇನು ಇರಬೇಕು ಇದ್ರೆ ಒಳ್ಳೆಯದು ಅನ್ನೋದನ್ನ ಅವ್ರು ಇಲ್ಲಿ ಕೊಟ್ಟಿದ್ದಾರೆ. ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಯೂಸಿಂಗ್ ಆಂಡ್ರಾಯ್ಡ್ ಆ್ಯಪ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮ ಮೊಬೈಲಲ್ಲಿ ಅಥವಾ ನಿಮಗೆ ಇದಕ್ಕಿಂತ ಮುಂಚೆ ಆಂಡ್ರಾಯ್ಡ್ ಆ್ಯಪ್ಸ್ಗಳನ್ನ ಯೂಸ್ ಮಾಡಿ ಎಕ್ಸ್ಪೀರಿಯನ್ಸ್ ಇದೆ ಅಂದರೆ ಪ್ಲಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಲೈಕ್ ಇದೇ ಅದೇ ಅಂತ ಏನೂ ಇಲ್ಲ. ನೀವೊಂದು ಗೇಮ್ಸ್ನ ಟ್ರೈ ಮಾಡಿದ್ರೆ ಲೈಕ್ ಕ್ಯಾಂಡಿ ಕ್ರಶ್ ಆಗಿರ್ಬೋದು, ಟೆಂಪಲ್ ರನ್ ಆಗಿರ್ಬೋದು, ಅಥವಾ ಯಾವ್ದಾರ ಒಂದು ಎಡಿಟಿಂಗ್ ಆ್ಯಪ್ಸ್ಗಳನ್ನ ಯೂಸ್ ಮಾಡಿದ್ದೀವಿ ಅಥವಾ ಫೋಟೋ ಆ್ಯಪ್ಸ್ಗಳನ್ನ ಯೂಸ್ ಮಾಡ್ತೀವಿ, ಯಾವುದೇ ರೀತಿಯಾದಂಥ ಆ್ಯಪ್ಸ್ಗಳಾಗಿರ್ಬೋದು ಯೂಸ್ನ ಮಾಡಿದ್ದೀರಾ ಅಂದರೆ ನಿಮಗೆ ಇಲ್ಲಿ ಪ್ಲಸ್ ಆಗುತ್ತೆ ಅನ್ನೋದನ್ನ ಹೇಳ್ತಿದ್ದಾರೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಮಾಡಿರ್ತಾರೆ. ಸೊ ಅದೇನು ಸ್ಪೆಸಿಫಿಕ್ ಆಗಿ ಹೊಸ ಟ್ಯಾಲೆಂಟ್ ಅಥವಾ ಸ್ಕಿಲ್ಸ್ ಅನ್ನೋದು ಏನಿಲ್ಲ. ಇನ್ನು ಇಂಟ್ರೆಸ್ಟೆಡ್ ಇನ್ ಟೆಕ್ಸ್ ಆ್ಯಂಡ್ ಆ್ಯಪ್ ಟೆಸ್ಟಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೇನಾದರೂ ಟೆಕ್ನಿಕ್ಸ್ ಅಲ್ಲಿ ಅಥವಾ ಆ್ಯಪ್ ಟೆಸ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂದರೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಅಟೆನ್ಷನ್ ಟು ಡೀಟೇಲ್ ಕೊಡ್ತೀವಿ ಅಂದರೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು ಅನ್ನೋದು ಕೂಡ ಅವರು ಮೆನ್ಷನ್ನ ಮಾಡಿದ್ದಾರೆ. ಓಕೆನಾ. ಸೊ ಇನ್ನು ಫ್ರೆಶರ್ಸ್ ಆರ್ ವೆಲ್ಕಮ್ ಟು ಅಪ್ಲೈ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ನೀವೇನಾದ್ರು ಇಲ್ಲಿ ಫ್ರೆಶರ್ಸ್ ಆಗಿದ್ದೀರಾ ಬಟ್ ಅಪ್ಲೈ ಮಾಡ್ಬೇಕಂತಿದ್ದೀರಾ, ಈ ವರ್ಕ್ನ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ ಅಂದರೂ ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು ಅನ್ನೋದು ಅವರು ಮೆನ್ಷನ್ ಮಾಡಿದ್ದಾರೆ. ಇನ್ನು ನಿಮಗೆ ಇಲ್ಲಿ ಬೆನಿಫಿಟ್ಸ್ ಏನೇನು ಸಿಗುತ್ತೆ ಅಂತ ನೋಡಿದ್ರೆ ಫ್ಲೆಕ್ಸಿಬಲ್ ವರ್ಕ್ ಫ್ರಮ್ ಹೋಮ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಇದು ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಯಾವುದೇ ರೀತಿಯಾದಂಥ ಫಿಕ್ಸ್ಡ್ ವರ್ಕಿಂಗ್ ಅವರ್ಸ್ ಅಥವಾ ಆಫೀಸಿಗೆ ಬಂದು ವರ್ಕ್ ಮಾಡಬೇಕು ಅನ್ನೋದು ಏನು ಕೂಡ ಇರೋದಿಲ್ಲ. ಮತ್ತು ಇಲ್ಲಿ ಕೊಟ್ಟಿರೋ ಹಾಗೆ ರಿಮೋಟ್ ವರ್ಕ್ ಆಪರ್ಚುನಿಟಿ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಇನ್ನು ಪ್ರಿವಿಯಸ್ ಎಕ್ಸ್ಪೀರಿಯನ್ಸ್ ಇನ್ ಆ್ಯಪ್ ಟೆಸ್ಟಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಲೆಟರ್ ಕೂಡ ಸಿಗುತ್ತೆ ಆ್ಯಪ್ ಟೆಸ್ಟಿಂಗಲ್ಲಿ. ಅದು ಇಟ್ಕೊಂಡು ನೀವು ನೆಕ್ಸ್ಟ್ ದೊಡ್ಡ ದೊಡ್ಡ ಕಂಪ್ನಿಗಳಿಗೂ ಕೂಡ ಅಪ್ಲೈನ ಮಾಡ್ಬೋದು ಅನ್ನೋದನ್ನ ಅವರು ಹೇಳ್ತಾ ಇದ್ದಾರೆ. ಇನ್ನು ಸರ್ಟಿಫಿಕೇಟ್ ಫಾರ್ ಐ ಪರ್ಫಾರ್ಮೆನ್ಸ್ ಟೆಸ್ಟರ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇದು ಕೂಡ ಒಂದು ಸರ್ಟಿಫಿಕೇಟ್ ಆಗಿರುತ್ತೆ ಅಥವಾ ಎಕ್ಸ್ಪೀರಿಯನ್ಸ್ ಲೆಟರ್ ಆಗಿರುತ್ತೆ. ಅದನ್ನು ಕೂಡ ನಾವು ನಿಮಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಆಪರ್ಚುನಿಟಿ ಫಾರ್ ಲಾಂಗ್ ಟರ್ಮ್ ಕೊಲಾಬ್ರೇಷನ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಶಾರ್ಟ್ ಡ್ಯೂರಿಯೇಷನ್ ಅಲ್ಲ, ಲೈಕ್ 3 ಮಂತ್ಸ್ 6 ಮಂತ್ಸ್ ರೀತಿ ಅಲ್ಲ, ಲಾಂಗ್ ಟರ್ಮ್ ಡ್ಯೂರಿಯೇಷನ್ ಅಲ್ಲಿ ನೀವು ಇಲ್ಲಿ ಕೆಲಸನ ಮಾಡ್ಬೋದು ಈ ಕಂಪ್ನಿಯ ಜೊತೆ ಅನ್ನೋದನ್ನ ಅವರು ಮೆನ್ಷನ್ ಮಾಡಿ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಸ್ವಲ್ಪ ಕೆಳಗೆ ಬಂದರೆ ನಿಮಗೆ ಇಲ್ಲಿ ಸ್ಯಾಲ್ರಿ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ಬೋದು 14,000 ಇಂದ 25,000 ಪರ್ ಮಂತ್ ಡಿಪೆಂಡಿಂಗ್ ಆನ್ ಟಾಸ್ಕ್ ಕಂಪ್ಲೀಟೆಡ್ ಆ್ಯಂಡ್ ಟೆಸ್ಟಿಂಗ್ ಪ್ರಾಕ್ಟಿಕಲ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾನು ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ ನೀವು ಎಷ್ಟು ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡ್ತೀರಾ ಅಥವಾ ಎಷ್ಟು ಟಾಸ್ಕ್ಗಳನ್ನ ತಗೊಳ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಸ್ಯಾಲ್ರಿಲಿ ಡಿಪೆಂಡ್ ಆಗಿರುತ್ತೆ. ಅದು ಕೂಡ 14,000 ಇಂದ 25,000 ಅಂತ ಹೇಳ್ತಾ ಇದ್ದಾರೆ. ನೀವು ಕರೆಕ್ಟಾಗಿ ಟಾಸ್ಕ್ಗಳನ್ನ ತಗೊಂಡು ಕಂಪ್ಲೀಟ್ ಮಾಡ್ತಾ ಹೋದ್ರಿ ಅಂದರೆ ನಿಮಗೆ 25,000 ಸ್ಯಾಲ್ರಿ ಸಿಗುತ್ತೆ, ಪ್ಲಸ್ ಬೋನಸ್ ಮತ್ತು ಇನ್ಸೆಂಟಿವ್ಸ್ ಕೂಡ ಇರುತ್ತೆ. ಸೊ ನೋ ನೀಡ್ ಟು ವರಿ. ಜೊತೆಗೆ ನೀವೇನಾದ್ರು ಮಿನಿಮಮ್ ಟಾಸ್ಕ್ಗಳನ್ನ ತಗೊಂಡ್ರಿ ಕಂಪ್ಲೀಟ್ ಮಾಡಿ ಕೊಟ್ರಿ ಅಂದರೆ ಅಟ್ಲೀಸ್ಟ್ ಅಂದರೆ ನಿಮಗೆ 14,000 ಇಂದ 15,000 ಸ್ಯಾಲ್ರಿ ಸಿಗುತ್ತೆ. ಪ್ಲಸ್ ಎಷ್ಟು ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡಿರ್ತೀರ ಅಷ್ಟು ಬೋನಸಸ್ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ನೋ ನೀಡ್ ಟು ವರಿ. ಒಂದು ಪಾರ್ಟ್ ಟೈಮ್ ಆಗಿ ಸ್ಟೂಡೆಂಟ್ಸ್ಗಳು ಅಥವಾ ಮದರ್ಸ್ಗಳು ಇದನ್ನು ನೀವು ಯೂಸ್ ಮಾಡ್ಬೋದಾಗಿರುತ್ತೆ. ಇನ್ನು ಔ ಟು ಅಪ್ಲೈ ಅನ್ನೋದನ್ನ ನೋಡೋದಾದ್ರೆ ಅಪ್ಲೈ ಥ್ರೂ ಇಂಡೀಡ್ ಅಂತಲೇ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಇಂಡೀಡ್ ಆ್ಯಪಿಂದನೇ ಅಪ್ಲೈನ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದರಿಂದನೇ ನಾನು ನಿಮಗೆ ಅವರ ವೆಬ್ಸೈಟ್ಗೆ ಹೋಗಿ ತೋರಿಸ್ತಾ ಇಲ್ಲ, ಅವರ ಇಂಡೀಡ್ ಆ್ಯಪಿಂದನೇ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು. ಇನ್ನು ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಕಾಂಟ್ಯಾಕ್ಟೆಡ್ ಫಾರ್ ಆನ್ ಬೋರ್ಡಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ನೀವೇನಾದ್ರು ಶಾರ್ಟ್ ಲಿಸ್ಟ್ ಆದರೆ ಅಂದರೆ ಇಲ್ಲಿ ನಿಮ್ಗೆ ಯಾವುದೇ ರೀತಿ ಇಂಟರ್ವ್ಯೂ ಕಾಲ್ಸ್ಗಳಿರಲ್ಲ, ವೆಯ್ಟ್ ಮಾಡಬೇಕು ಅನ್ನೋದಿರಲ್ಲ, ಡೈರೆಕ್ಟಾಗಿ ಆನ್ ಬೋರ್ಡಿಂಗ್ ತೊಗೊಂಡು ನೀವು ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದಾಗಿರುತ್ತೆ ಅನ್ನೋದನ್ನ ಅವ್ರು ಇಲ್ಲಿ ಮೆನ್ಷನ್ನ ಮಾಡಿದ್ದಾರೆ. ಹಾಗೆ ಸ್ಯಾಲ್ರಿ
ಮತ್ತೆ ಅವ್ರು ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ 25,000 ಪರ್ ಮಂತ್ವರೆಗೂ ನಿಮಗೆ ಸಿಗುತ್ತೆ ಅಂತ. ಇನ್ನು ಬೆನಿಫಿಟ್ಸ್ ನೋಡಿದ್ರೆ ಸೆಲ್ ಫೋನ್ ರೆಕಮೆಂಡೇಶನ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಲೈಕ್ ನಾನು ಆಲ್ರೆಡಿ ಹೇಳಿರೋ ಹಾಗೆ ಕರೆನ್ಸಿ ಅಥವಾ ಇಂಟರ್ನೆಟ್ ಕನೆಕ್ಷನ್ ಅಮೌಂಟ್ನ ಅವ್ರು ನಿಮಗೆ ಪ್ರೊವೈಡ್ನ ಮಾಡ್ತಾರೆ. ಹಾಗೆ ಇಲ್ಲಿ ಫ್ಲೆಕ್ಸಿಬಲ್ ಶೆಡ್ಯೂಲ್ಸ್ನ ಕೂಡ ಅವ್ರು ನಿಮಗೆ ಕೊಟ್ಟಿದ್ದಾರೆ. ಪೇಯ್ಡ್ ಸಿಕ್ ಟೈಮ್ ಕೊಡ್ತಾರೆ, ಹಾಗೆ ಪೇಯ್ಡ್ ಟೈಮ್ ಆಫ್ ಅನ್ನೋದು ಕೂಡ ನಿಮಗೆ ಕೊಡ್ತಾ ಇದ್ದಾರೆ. ಇನ್ನು ವರ್ಕ್ ಲೊಕೇಶನ್ ನೋಡ್ರೆ ಕಂಪ್ಲೀಟ್ಲಿ ರಿಮೋಟ್ ಅನ್ನೋದನ್ನು ಕೂಡ ಅವ್ರು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಸೊ ಇದಿಷ್ಟು ಕೆಲಸದ ಬಗ್ಗೆ ಹಾಗೆ ಕಂಪ್ನಿಯ ವರ್ಕ್ ನೀವೇನು ಎಕ್ಸಾಕ್ಟಾಗಿ ವರ್ಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಆಗಿರುತ್ತೆ. ಸೊ ತುಂಬಾ ಸಿಂಪಲ್. ಅವ್ರಿಗೆ ಹೇಳೋವಂಥ ಆ್ಯಪ್ನ ಅಥವಾ ಅವ್ರ ಆ್ಯಪ್ನ ನೀವು ಆ್ಯಂಡ್ರಾಯ್ಡ್ ಮೊಬೈಲಲ್ಲಿ ಡೌನ್ಲೋಡ್ ಮಾಡಿ ಅದು ಹೇಗೆ ವರ್ಕ್ ಆಗ್ತಾಯಿದೆ, ಚೆನ್ನಾಗಿದೆಯಾ ಅಥವಾ ಏನಾದರೂ ಇಶ್ಯೂಸ್ ಗೊತ್ತಾಗ್ತಾ ಇದೆಯಾ ನಿಮಗೆ ಅನ್ನೋದು ಜಸ್ಟ್ ನೋಡಿ ಅವ್ರಿಗೆ ಚೆಕ್ ಮಾಡಿ ಹೇಳೋವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ ಅಷ್ಟೇ. ಅದಕ್ಕೆ ನಿಮಗೆ ಅವರು ಒಳ್ಳೆ ಸ್ಯಾಲ್ರಿನೇ ಕೊಡ್ತಾ ಇದ್ದಾರೆ. ಅದು ಕೂಡ ಇದು ಪಾರ್ಟ್ ಟೈಮ್ ವರ್ಕ್ಗಾಗಿರುತ್ತೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಮಿಸ್ ಮಾಡದೆ ಇಲ್ಲಿ ಅಪ್ಲೈನ ಮಾಡ್ಕೊಳ್ಳಿ. ಇನ್ನು ಹೇಗೆ ಅಪ್ಲೈನ ಮಾಡಬೇಕು ಅಂತ ನೋಡಿದ್ರೆ ಜಸ್ಟ್ ಅಪ್ಲೈ ವಿತ್ ಇಂಡೀಡ್ ಅಂತ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗಿರುತ್ತೆ. ನೀವೇನಾದ್ರು ಇಂಡೀಡ್ ಆ್ಯಪಲ್ಲಿ ಆಲ್ರೆಡಿ ಲಾಗಿನ್ ಆಗಿದ್ರೆ ನಿಮಗೆ ಡೈರೆಕ್ಟಾಗಿ ಅದು ತೊಗೊಳುತ್ತೆ. ಇಲ್ಲಾಂದರೆ ಈ ರೀತಿಯಾದಂಥ ಆಪ್ಷನ್ ಬರುತ್ತೆ. ಆವಾಗ ನೀವು ನಿಮ್ಮ ಇಮೇಲ್ ಮೂಲಕ ಲಾಗಿನ್ ಆಗಿ ನೀವು ಇಲ್ಲಿ ಅಪ್ಲೈನ ಮಾಡಬೇಕಾಗಿರುತ್ತೆ. ನಾನಿಲ್ಲಿ ಲಾಗಿನ್ ಆಗ್ತಾಯಿಲ್ಲ. ಲಾಗಿನ್ ಆಗ್ತಿದ್ದಾಗೆ ನಿಮಗೆ ಇಲ್ಲಿ ಜಸ್ಟ್ ಅಪ್ಲೈ ಅನ್ನೋ ಆಪ್ಷನ್ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಅದು ಡೈರೆಕ್ಟಾಗಿ ನಿಮಗೆ ಲಾಗಿನ್ ಆಗುತ್ತೆ. ಸೊ ಅದಾದಮೇಲೆ ನಿಮಗೆ ಲೈಕ್ ಅವ್ರ ಕಡೆಯಿಂದ ಕಾಲ್ ಬರುತ್ತೆ ಅಥವಾ ಇಮೇಲ್ ಬರುತ್ತೆ. ಆದಷ್ಟು ಇಮೇಲ್ ಬರೋದಿಲ್ಲ, ಕಾಲ್ ಬರುತ್ತೆ. ಸೊ ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ. ಜೊತೆಗೆ ನಿಮ್ಮ ಇಮೇಲ್ಗಳನ್ನು ಕೂಡ ಚೆಕ್ ಮಾಡ್ಕೊತಾರೆ. ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ ಮತ್ತು ಜಂಕ್ ಫೋಲ್ಡರ್ ಎರಡನ್ನೂ ಕೂಡ ಚೆಕ್ ಮಾಡ್ಕೊಳ್ಳಿ. ಇದನ್ನು ಬಿಟ್ಟು ನಿಮ್ಗೆ ಏನಾದ್ರು ಕ್ವೆಶನ್ಸ್ಗಳಿದೆ, ಡೌಟ್ಸ್ಗಳಿದೆ ಅಂದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡ್ಬೋದು. ಅಲ್ಲಿ ನಾನು ನಿಮಗೆ ಕ್ಲಿಯರ್ ಮಾಡಿ ಕೊಡ್ತೇನೆ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ. ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬಲ್ಲ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.